पशुपतिमतं वैष्णवमिति प्रभिन्ने प्रस्थाने परमिदपथ्यमिति च रुचीणां वैचित्र्यात् रुचिकुटिलनानापददुषां ऋणामेको गम्यस्तमपि भयसामर्णवजिव साम्बजै नमः पार्वतीपते ಪ್ರಾತಸ್ಮರಣೀಯರಾದ ಬಸವಾದೀಶ್ವರ ಶರಣರನ್ನ ಜಗತ್ತಿನ ಎಲ್ಲ ಸಂತರನ್ನ ಮಹಂತರನ್ನ ದಾರ್ಶನಿಕರನ್ನ ಸ್ಮರಿಸುತ್ತಾ ಗುರು ಮಹಾಂತೇಶ್ವರನ ಸಿದ್ದರಾಮೇಶ್ವರನ ಸ್ಮರಿಸುತ್ತಾ ಈ ಕ್ಷೇತ್ರದ ಮಹಾಧಿದೈವ ಶರಣಬಸವೇಶ್ವರನ ಸ್ಮರಿಸುತ್ತಾ ನಮ್ಮವರಾದ ಅಡ್ನೂರಿನ ಪಂಚಾಕ್ಷ ಶಿವಾಚಾರ್ಯ ಶರಣಂದು ಇವತ್ತು ವಿಶೇಷವಾಗಿ ಈ ವರ್ಷ ಎಲ್ಲ ಜನಗಳ ಅಪೇಕ್ಷೆ ಮೇರೆಗೆ ಖಡ್ಗೋ ಮಡಿಯಾಪುರ ಪುರಾಣ ಹೇಳಿಕ್ಕೆ ಆಗಮಿಸಿದಂಥ ಅನುಭವಿಗಳಾದ ನಮ್ಮ ದುದ್ನಿ ಶಾಸ್ತ್ರಿಗಳವರೇ, ತಬಲಾಜಿಯವರೇ, ಊರಿನ ಮತ್ತು ಮಹಾಜನಗಳೇ ಮಾತೇರಿ. ಈಗ ಸಮಯ ಭಾಳ ಆಗಿದೆ, ಹೇಳೋದಕ್ಕೂ ಕೇಳೋದಕ್ಕೂ ಸಮಯವಿಲ್ಲ. ಒಂದು 2 ತಾಸು ಆಗತ್ತೆ, 2 ತಾಸು ಕೊಡಿ. ಏನಂತೀರಿ ನೀವು, ಏನಂತೀರಿ ಗಪ್ಪನ ಮುಗಿಸ್ಬಿಟ್ಟು ಏನು ಮಾಡಿ ಹೆಚ್ಚಿರ್ತೀರಿ. ಅದಕ್ಕೆ ಸಮಯ ಪ್ರಜ್ಞೆ ಬೇಕು ನಮಗೆಲ್ಲ. ಭಾಳ ಚೆನ್ನಾಗಿದ್ದು ಬಹಳ ಮಾತನಾಡ್ಬಾರ್ದು. ಪುರಾಣ ಭಾಳ ಚೆನ್ನಾಗಿತ್ತು. ಕಡ್ಕೊಂಬಡ್ಯವಪ್ಪ ಚಾಮಾಗ್ರ ಸಮರ್ಥ ಶ್ರೇಷ್ಠವಂತ ವ್ಯಕ್ತಿ. ಅದಕ್ಕೆ ಅವನ ಪುರಾಣ ಕೇಳಿಕ್ಕೆ ಭಾಗ್ಯನೇ ಬೇಕಾದ್ರೆ ಅದಕ್ಕೆ ಸಮಯ ಭಾಳ ಆಗೈತದೆ. ಏನು ಮೊದಲು ವಿಚಾರ ಮಾಡ್ಕೊತೀನಿ, ಮತ್ತೊಂದು ಸಲ ಬರ್ತೀನಿ ನಾನು, ನನಗೆ ಮತ್ತೊಂದು ಸಲ ಬರ್ತೀನಿ. ಅದಕ್ಕೆ ಸಮಯ ಭಾಳ ಆಗಿದೆ, ಟೈಮ್ ಭಾಳ ಆಗಿದೆ. ಏನಾಗುತ್ತೆ ಅಂದ್ರೆ ಮಾತಾಡೋದು ಯಾಕೆ ಕಾಣಿಸಪ್ಪ ಇವ ಸುಮ್ ಕೊಡ್ಬೇಕು ಟೈಮ್ ಭಾಳ ಆಗಿತ್ತು. ಇವತ್ತು ಟೈಮ್ ಆಗಿತ್ತ. ಕಾಲೇಜ್ ಲೆಕ್ಚರ್ ಕಳಿಸಿದ್ರು ನಾಟಕ ಉದ್ಘಾಟನೆಗೆ. ಆ ಪುಣ್ಯಾತ್ಮ 4 ಬಟ್ಟೆ ಆಗಲಿ ಇಷ್ಟು ಬರ್ಕೊಂಬೈತವ ನಾಟಕ ಉದ್ಘಾಟನೆಗೆ. ಅಷ್ಟೊತ್ತು ಮಾತಾಡ್ತಾರೆ ನಾಟಕದಾಗ. ಚಾಲು ಮಾಡಿದ. ಅರ್ಧ ಗಂಟೆ ಆತ್, 1 ಗಂಟೆ ಆತ್, 1.5 ತಾಸು ಆತ್, 2 ತಾಸು, 2.5 ತಾಸು, 3 ತಾಸು ನಾಟಕ ಮಾಡಿದ. ಅವಾಗ ನಾ ಮಹೇಶ್ ಅಂತ ಕೂತಿದ್ದು ಬಂಡ್ಯಾಗ, ಒಂದು ಬಂಡ್ಯಾಗ ಕೂತ್ಬಿಟ್ಟು ದೂರ ಬಂಡ್ಯಾಗ ಒಂದು ಬಂಡೆ ಗುಡ್ಡದ ಮಾಡ್ಕೊಂಬಂದವ. ಮುಂದೆ ಬಂದು ಆಟ ಕಟ್ಟಿದ್ದ, ಆ ಕಡೆ ಅಡ್ಡಾಡ್ಕತ್ತಿರ. ಅವ ಪ್ರವಚನ ಮಾಡಿದ್ರು. ಯಾಕೆ ಅದಕ್ಕೆ ಬಂಡೆ ಗುಡ್ಡ ಕೈ ಇಟ್ಕೊಂಬಂದ್ರೆ ನಿಮಗೆ ಅದಾಡ್ ಸುಮ್ಮ 5-3 ತಾಸು ಮಾತಾಡ್ತಾರೆ ನಾವು. ಮತ್ತು ಅದನ್ನ ಇಟ್ಕೊಂಡು ಕೈಯಾಗ ನಿಮಗಲ್ಲ, ನಿಮ್ಗೆ ಕರ್ಕೊಂಬಂದು ಸುಳ್ಳು ಅವ್ನು ಹುಡುಗಲಿರ್ತೀರ. ಅದಕ್ಕೆ ಸಮಯ ಭಾಳ ಆಗಿದೆ, ಮಾತಾಡೋದು ಬೆಲೆ ಬರೋದು ಅದಕ್ಕೆಲ್ಲ. ಅದಕ್ಕೆ ಒಂದು ಶಾಸ್ತ್ರಿಗೆ ನಾಯಕ ವಿಶೇಷವಾದ ಪುರಾಣ ಹೇಳ್ತಾವಲ್ಲ, ಭಾಳ ಚೆನ್ನಾಗಿ ಹೇಳ್ತಾರೆ. ಭಾಳ ಅನುಭವಿಗಳು ಹಾಳು ಬರೋಲ್ಲ. ಅದಕ್ಕೆ ಕಟ್ಕೋ ಮಡಿವಳಪ್ಪ ಎಂಥ ಜ್ಞಾನಿ ಇದ್ದಂದ್ರೆ 6ನೇ ಇದ್ದಾಗ 6ನೇ ಕ್ಲಾಸ್ ಓದೋ ಮುಂದೆ ಜ್ಞಾನಿ ಆದವ. ಅವ್ರ ಅಮ್ಮ ಅಜ್ಜ ಗೌರ ಮನೆಗೆ ಕೆಲಸ ಮಾಡ್ತಿದ್ರು. ದುಡ್ದು ಗೌರ ಮನೆಗೆ ಅಲ್ಲೇ ಸತ್ತು ಹೋಗ್ಬಿಟ್ರು. ಅವ್ರ ಒಬ್ಬಕ್ಕೆ ಮಗಳು, ಯಾರು ಮಡಿವಳಪ್ಪ ತಾಯಿ, ಯಾಕೆ ಒಬ್ಬಕ್ಕೆ ಮಗಳಿದ್ರು. ಆ ತಂದೆ ಸತ್ತು ಹೋಗ್ಬಿಟ್ರು. ಹುಡುಗಿ ವಯಸ್ಸಿಗೆ ಬಂತು. ಗೌರ ಮನೆ ಬೇರೆ ಕಡೆ ಇತ್ತು. ಏನು ಮಾಡಬೇಕು, ಭಾಳ ತೊಂದರೆ ಇತ್ತು. ವಯಸ್ಸು ಹುಡುಗರು ಭಾಳ ತೊಂದರೆ ಕೊಡಕತ್ತಿರಕ್ಕೆ. ಯಾರಿಗೆ? ಮಡಿವಳಪ್ಪ ತಾಯಿಗೆ. ವಯಸ್ಸು ಬಂದು 16-18 ವಯಸ್ಸು, ಭಾಳ ತೊಂದರೆ ಕೊಡಕತ್ತಿ. ಏನು ಮಾಡಪ್ಪ ಶಿವ, ನಮ್ಮಪ್ಪ ನಾವು ಹೋಗ್ಬಿಟ್ರು. ಏನು ಮಾಡಿ ಭಾಳ ಚಿಂತೆ ಮಾಡ್ಬೋದು. ಮಧ್ಯರಾತ್ರಿ 2 ಗಂಟೆಗೆ ಬಾವಿ ಸಾಹೇಬ್ಗೆ ಗೊತ್ತಿದ್ಲಕ್ಕೆ. ಆವಾಗ ಆ ಊರು ಹಿರೇಮಠದ ಐನಾರ ಹೊಂದಾಗಿದ್ದು ಬರ್ತಿದ್ದ ರಾತ್ರಿ 2 ಗಂಟೆಗೆ. ನಮ್ಮ ಇಷ್ಟೊತ್ತಿಗೆ ಅಲ್ಲಿ ಹೋಗಿ ಕೇಳಿದ್ರು. ಇಲ್ಲಪ್ಪ ಸಾಕೈತೆ, ಊರಾಗ ಭಾಳ ತೊಂದರೆ ಕೊಡಕತ್ತಾರೆ, ನಾ ಜೀವನ ತೆರಿಗೆ ಸಾಯ್ತು ಬಾಯಿ ಹುಚ್ಚಿ ಹಂಗೆ ಮಾಡ್ತಿರ್ತೀವಿ. ಹಂಗೆ ಮಾಡ್ಬೇಕು. ಒಂದು ಕರ್ಕೊಂಬಂದು ತಮ್ಮ ಮನೆಗೆ ಹಿರೇಮಠದಾಗ ಇಟ್ಕೊಂಡು ಹಿರೇಮಠದಾಗ ಅಲ್ಲೇ ಇದ್ದು. ಮುಂದೆ ಕಾನಾತ್ರೊಳಗೆ ಅವ ಐನಾರ ಆಚೆ ಕೂಡ್ಕೊಂಡ್ಬಿಟ್ರು. ಅವರಿಬ್ಬರು ಕೂಡಿ ಹುಟ್ಟಿದಾಗ ಕಟ್ಕೊಂಡು ಮಡಿಯವಳಪ್ಪ. ಮುಂದೆ ಗೊತ್ತಾಯ್ತು ಅವ ಐನಾರ ಅಂತ ಕೆಲಸ ಮಾಡಿದವ ಅಲ್ಲವ, ಅಂತ ಕೆಲಸ ಮಾಡಿದವನಲ್ಲವ. ಏನು ಎಂಥ ತಪ್ಪು ಮಾಡಿಬಿಟ್ಟ ಅಂತ ತಿಳ್ಕೊಂಡು ಹೇಳಿ ಶಿಷ್ಯರ ಮನೆ ಹೋಗ್ತಿ ಅಂತ ಹೇಳಿ ಬರ್ತೀನಿ ಹೇಳಿ ವಾದ ಅರ್ಥ ಭಾರಿ ಬರಲಿಲ್ಲ ಅಂತ ಹೋಗ್ಬಿಟ್ಟವ. ಈಗ ಊಟ ಪ್ರಚಾರ ಆಯ್ತು. ಹೆಂಗೆ ಮಾಡೋದು? ಹಾಗೆ ಅವ್ರೇನು ಅವ್ರವ್ವ ತಂದೆ ತಾಯಿ ಗೌಡ್ರು ಇದ್ರಲ್ಲ, ಅವ್ರು ಕರ್ಕೊಂಡು ಮನೆಗೆ ಇಟ್ಕೊಂಡು ಯಾವ ಬರ್ತಾನೆ ಬರ್ಲಿ ಅಂತೇಳಿ ಗರ್ಭಿಣಿ ಆಗಿಬಿಟ್ಲಾಕಿ. ಹೀಗಾಗಿ ಇಟ್ಕೊಂಡು ಆ ಹೆರಿಗಾಯ್ತು. ಅಲ್ಲೇ ಇದ್ರು. ಹುಟ್ಟಿದ ಮಡಿವಾಳಪ್ಪ. ಹೆಸರು ಕಟ್ಬೇಕು ಐನಾರು. ಕರೆ ಯಾಕೆ ಹೋದ್ರು? ನಡಿ ಯಾವ ಹುಟ್ಟ ಬರೋದು ಹೋಗುತ್ತೆ. ಊರು ಐನಾರು ಶಾಸ್ತ್ರಿ ಬಾಳ, ಊರು ಐನಾರಿಗೆ ಶಾಸ್ತ್ರಿ ಬಾಳ, ಚಟಂಬರಿ ಬಾಳ ಐನಾರಿಗೆ ಚಟ ಬರ್ಕ ಬಾಯ್ ಅವ್ರದ್ದು ಊರಾಗ ಇರ್ತಾನೆ. ಬರಲೇ ಇಲ್ಲ. ಸುಮ್ಮನೆ ಬಿಟ್ಟ. 6 ತಿಂಗಳಾಯ್ತು, ವರ್ಷ ಆಯ್ತು, 2 ವರ್ಷ ಆಯ್ತು. ಅವ್ರ ಗುರುಗಳು ಬಂದರು, ಗೌರ ಮನೆ ಗುರುಗಳು, ಪಟ್ಟದೇವರು. ಹೀಗಂತೆ ಯಾರಿಗೂ ತಂದೆ ತಾಯಿ ಯಾರು ಅವನು ಕಟ್ಟಲಿಲ್ಲ. 1ನೇ ಹತ್ವಾಗ 2ನೇ ಹತ್ವಾಗ 4, 5, 6ನೇ ಹತ್ತ ಓದ್ತಿದ್ದ ಮಡಿವಾಳಪ್ಪ. ಓದಕ್ಕೆ ಅದಕ್ಕೆ ಮಾತರಿಗೆ ಬುದ್ಧಿ ಹೇಳಿದ. ಅಷ್ಟು ಶಾಣೆ ಇದ್ದವ ಮಡಿವಾಳಪ್ಪ, ಭಾಳ ಬುದ್ಧಿವಂತ. ಏನು ಮಾಡಿಪ್ಪ, ನಾ ಲಿಂಗ ಕಟ್ಟಬೇಕು, ಲಿಂಗ ಪೂಜೆ ಮಾಡಕ್ಕೆ ಏನು ಮಾಡಲಿ ಅಂತ
ಲಿಂಗ ಕಟ್ಟಲಿ, ಲಿಂಗ ಪೂಜೆ ಮಾಡ್ಕೊಳ್ತೀವಿ. ಭಾಳ ವಿಚಾರ ಮಾಡಿ ಲಿಂಗ ಕಟ್ಟಿ ಹೋಗ್ತೇವೆ. ಯಾರು ಕಟ್ಟಲಿ ನಾವು? ಪುರಾಣ ಹೊತ್ತುವಂಥ ಉದ್ದೇಶ ಲಿಂಗ ಕಟ್ಟಬೇಕು, ಬ್ರಾಹ್ಮಣ ಸಂಧ್ಯಾವಂದನೆ ಮಾಡ್ಬೇಕು, ಮುಸಲ್ಮಾನ್ ನಮಾಜ್ ಮಾಡಿ, ಇವು ಮಾಡಿದ ಧರ್ಮ ಜೀವಂತ ಉಳಿತೈತಿ. ಇಷ್ಟು ಮಂದಿ ಲಿಂಗಾಯತರು, ಎಷ್ಟು ಮಂದಿ ಕೈ ಲಿಂಗ ಕೈ ಲಿಂಗ ಯಾರು ಕೊಳಗೆ ಕೈ ಐತ್ರಿ? ಎಷ್ಟು ಮಂದಿ ಕೊಳಗಿತ್ತು? 1 2 3 4. ನಿಮ್ಮ ಕೊಳಗಿಲ್ಲ ಅದ. ಈ ಪುರಾಣ ಹೊತ್ತು ಉದ್ದೇಶ ಧರ್ಮ ಜೀವಂತ ಉಳಿದಂತ. ಎಷ್ಟು ಮಂದಿ ಕೈ ಎತ್ತ ಗಂಡು ಹೆಣ್ಣು ಮಕ್ಕಳು ಎಷ್ಟು ಮಂದಿ ಕೊಳ ಲಿಂಗ ಐತಿ? ಏನ್ ಬೆಳ್ಳಿ ಲಿಂಗಾಯತ ಹೆಸರು ಲಿಂಗಾಯತ ಆಗಬಾರ್ದು. ನಾವು ಲಿಂಗ ಕಟ್ ಲಿಂಗಾಯತರಾಗಬೇಕು ಅಂದಾಜ್ ಜೀವನ ಮುಕ್ತಿ ಸಿಗ್ತದೆ ನಮ್ಗೆ. ಕಟ್ಬೇಕು ಮದುವೆ ಹಾಕೋದು ಯಾರು ಕಟ್ಲಿ ಏನು ಮಾಡ್ಲಪ್ಪ ಅಂತ. ಅವಾಗ ಕದಬುಡಿ ಶರಣಪ್ಪ ಕಾಲಕ್ಕಿದ್ದ, ಇವ ಕದಬುಡಿ ಶರಣಪ್ಪ ಕಾಲಕ್ಕಿದ್ದಂಥ ವ್ಯಕ್ತಿ ಶರಣಪ್ಪ ಭಾಳ ಜೋರು ಇರ್ತದೆ ಕಲಬುರ್ಗಿಯೊಳಗೆ. ಹಾಗೆ ಅಲ್ಲೇ ಹೋಗ್ಬೇಕು ಶರಣಪ್ಪ ಕಟ್ಕೊ ಮಡಿಯಪ್ಪ ಕಲಬುರ್ಗಿ ಬಂದ. ಕಲಬುರ್ಗಿ ಬಂದು ಏನಪ್ಪ ನಾನು ಲಿಂಗ ಕಟ್ಬೇಕು, ಲಿಂಗ ಪೂಜೆ ಮಾಡ್ಕೊ, ಲಿಂಗ ಕಟ್ಟಪ್ಪ ನಿಮ್ಮಂತ ಬೇಕು ಬಾರಪ್ಪ ಅಂತ ಕಲಬುರ್ಗಿ ಶರಣಪ್ಪ. ಕಲಬುರ್ಗಿ ಶರಣಪ್ಪ ಹೋಗಿ 200 ಸಾತ್. ಈಗ ಕಲಬುರ್ಗಿ ಶರಣಪ್ಪ ಹೋಗಿ 200 ಸಾತ್ ಅದು ಬಂತ ವ್ಯಕ್ತಿ ಕಡುಬು ಮಡಿಯಪ್ಪ ನಿಮ್ಮಂತ ಬೇಕು ಬಾರಪ್ಪ ಅಂದ. ಅದೇ ಒಬ್ಬರು ಜಂಗಮರಿದ್ರು, ಒಬ್ಬರು ನರೇಂದ್ರ ಮೂರ್ತಿರು ಕರೆಕ್ಟ್ ಆಗಿದ್ದ ಲಿಂಗ ಕಟ್ಟಿದ್ರು. ಲಿಂಗ ಪೂಜೆ ಮಾಡ್ಕೊಂಡು ಕುಂತ ಎಷ್ಟು ಜ್ಞಾನಿ ಅದೊಂದು ತಾನೇ ಲಿಂಗ ಅಂತ ಅಷ್ಟು ನಿಷ್ಠ ಪೂಜೆ ಮಾಡಿದ. ಎಂಥ ಜ್ಞಾನಿ ಅದು. ಆಡ್ದಂತ ಓದ್ತವ. ಇವತ್ತು ಎಮ್.ಎಡ್ ಓದಿದ್ರೆ ಯಾರೋ ಉಂಟ ಅಂತ ಮಾಸ್ತರ್ ಬುದ್ಧಿ ಐತಿದ್ದ, ಅಂಥ ಜ್ಞಾನಿ ಆಗಿರ್ತವ. ಹಿಂಗಾಗಿ ಎಷ್ಟೋ ಕಾಲ ಅದೇ ಇದ್ದ. ಆ ಊರಾಗ ಗೌಡ್ರ ಮನೆ ಹೆಣ್ಮಗಳು ಪಾಪ ಮದುವೆಯಾಗಿ 1 ವರ್ಷ ಗಾಡಿ ಸತ್ತು ಹೋಗ್ತಿದ್ದ. ಮಕ್ಕದ ಬರಿದ್ದ ಭಾಳ ಭಕ್ತಿ ಒಂದು ಹೆಣ್ಮಗಳಾಗಿ ಸಣ್ಣ ಹುಡುಗಿವ ಆಡ್ದಂತ ಓದ್ತಿದ್ದ. ದಿವಸ ಇವತ್ತು ಕೋದಾಗ ಬಂದ ಅಲ್ಲೇ ಇದ್ದ. ಶರಣಪ್ಪ ಕೋದಾಗಿದ್ದೀವ. ಶರಣಪ್ಪ ದಿವಸ ಪ್ರವಚನ, ಶರಣಪ್ಪನ ದಾಸೋದ್ರ ನಿತ್ಯ ಪ್ರವಚನ, ಒಂದು ಮಡಿವಾಳಪ್ಪನ ಪ್ರವಚನ. ಹಿಂಗೆ ದಿವಸ ಹಿಂಗ ಮಾಡ್ಕೊಂಡು ಪಾಪ ಗೌಡ್ರ ಒಂದು ಹೆಣ್ಮಕ್ಳು ಗಾಡಿ ಸತ್ತು ಹೋಗ್ತಿದ್ದ. ಬಂದ್ ದಿವಸ ಯಪ್ಪ ಅಂತ ಕಸ ಗುಡಿ ಚೆನ್ನಾಗಿ ಮಾಡಿ ಹೋಗ್ತಿದ್ರು. ಹೋದ್ ಕೆಲ ದಿವಸ ಹಿಂಗ ಹೋಗಿದ್ದು. ಕೆಲ ಮಂದಿ ಊರಾಗಿರ್ತಾರೆ ಚಲೋ ಮಂದಿ. ಗೌಡ್ರ ನಿಮ್ಮ ತಂಗಿ ಅಲ್ಲಿ ಹೋಗೋದು ಚಟ್ಟದ ಹುಟ್ಟು ಸಿಗ್ತದೆಲ್ಲ. ಅವಾಗ ಅವ್ನು ಹೊಡಿಬೇಕಂದ್ರು. ಅವಾಗ ಯಪ್ಪ ಅಜ್ಜಪ್ಪ ಅಂತಿದ್ರು, ಇವು ಯಾವ ಅಂತಿದ್ದ. ಇತ್ತು ತಾಯಿ ಮಕ್ಕಳ ಸಂಬಂಧ ಇರ್ತದ. ಹೀಗಿದ್ದಾಗ ಯಪ್ಪ ಬ್ಯಾಡಪ್ಪ ಊರು ಬಿಟ್ಟು ಹೋಗ್ಬಿಡಪ್ಪ ಅದು. ಆ ಗೌಡ್ತಿ ಯಾಕೆ ಬೈ ಅವಂದ ಯಪ್ಪ ಹೋಗ್ಬಿಡತ್ತಂದು. ಅದು ಎಷ್ಟೋ ಮಂದಿಗೆ ಮೈ ಬಿಳುಪು ಹತ್ತಿರ್ತಾರೆ. ಬಿಳುಪ ಆ ಬಿಳುಪು ಕಳಿದ್ದ ಕಡ್ಕೊ ಮಳೆಯಪ್ಪ. ಅಷ್ಟು ಜ್ಞಾನಿ. ಅವ್ರು ಸಣ್ಣ ವಯಸ್ಸು ಅಪ್ಪರ್ದ ಜ್ಞಾನ ಇತ್ತು ಅವನಿಗೆ. ಎಷ್ಟೋ ಮಂದಿ ಬಿಳುಪು ಕಳೆದಿದ್ದ, ಎಲ್ಲ ಮಾಡಿದ್ದ. ಯಪ್ಪ ಬ್ಯಾಡ ಹೋಗ್ಬಿಡಪ್ಪ ಅಂತೇಳಿ ಆತ ಹೋಗ್ತಿದ್ದೇವೆ ಯಾವ ನೀವು ಹೇಳಿ ಹೋಗ್ತೀನಿ ತಿಳ್ಕೊಂಡೇಳಿ ಹೋದ ಕಡ್ಕೊಳ್ ಬಂದು ಅಲ್ಲಿದ್ದಕ್ಕ ದೇಶ ಆಶ್ರಯ ಕೊಟ್ಟರು ಅವ್ನಿಗೆ. ಕಡ್ಕೊಳ್ಳೋದೊಳಗೆ ಅಲ್ಲೇ ಇದ್ದ. ಮುಂದೆ ಕಡೆ ಹೋದ್ಮೇಲೆ ಆ ಗೌಡ್ಸಾನಿ ಅಣ್ಣರಿದ್ರು ಹುಂಬ್ರು, ಗೌಡದ ಹುಂಬ್ರ. ಅವ್ರು ಬೇರೆ ವಿಷಯ ಹೇಳ್ತಾರೆ ಮುಂದೆ. ಹುಂಬ್ರ ಅವನಿಗೆ ಒಬ್ಬನಿಗೆ ಬಿಳುಪು ಹತ್ತಿ ಬಿಡ್ತಾವ್ರಿಗೆ. ಏನ್ ಮಾಡ್ಲಪ್ಪ ಅಂದ. ಮಡಿವಾಳ ಇದ್ದಾಗ ಎಷ್ಟು ಮಂದಿ ಬಿಳುಪು ಕಳೆದಿದ್ದ. ತಂಗಿ ಅಂದ. ಯಾಕಪ್ಪ ಅಂದ. ತಪ್ಪು ಮಾಡಿದವ. ಮಡಿವಾಳ ಪಂಚಕ್ಕೆ ಹೋಗಿ ಮೈ ತುಂಬ ಬಿಳುಪು ಹತ್ತಿ ನನಗೆ ಹಾಕೊಂಬರ್ಬೇಕ, ನೀನು ಹೋಗ್ಬಂದ. ಇಲ್ಲ ಯಾವ ಸಂಜೆ ಕಾಡಿಕೊಂಡವ. ಕಡೆಗೆ ಕಡ್ಕೊಳಕ್ ಬಂದ. ನಾನು ತಪ್ಪು ಇತ್ತು. ವಾಪಸ್ ಊರಿಗೆ ಬಂದ. ಚೆ ನಾ ಹೆಜ್ಜೆ ಮುಂದ್ಕಿಟ್ಟಿದ್ದೆ. ನಗನ ಮುಂದೆ ಹೆಜ್ಜೆ ಇಟ್ಟು ನಾನು ಹಿಂದಕ್ಕೆ ಬರ್ದಿದ್ದಪ್ಪ ಅಂದ. ನಾನು ಹೀಗಾಗಿತ್ತಂದ. ಔಷಧ ಕೊಟ್ಟು ಎಲ್ಲ ಮಾಡಿ ಕಳಿಸಿದವ. ಅಲ್ಲೇ ಉಳ್ಕೊಂಡ. ಜ್ಞಾನಿ ಆದ. ಎಷ್ಟೋ ಪದ್ಯ ಬರ್ದಾರ ಅವರು. ಏನ ನಡೆದದ ಇನ್ನೇ ನಡೀತದ ಕೂನ ಸಿಕ್ಕದ ಗಾಡಿದಪ್ಪ ಜಗ ಜನರ ರೀತಿ ನಮ್ಮ ಜಗ ಜನರ ರೀತಿ ನಡೆದದ ಹೊಂಟದ ಗೂಳಿ ಇಲ್ಲದೆ ಗಬ್ಬಾಗುವಂತ ಆಕಲ ಬರ್ತಾವ. ನಟನ ಕಂಬಗಳಿಲ್ಲದ ಭಾರಿ ಮನೆಗಳ ಹೇಳ್ತಾವ. ಹೇಳ ಕೇಳದ ಮಕ್ಕಳು ಹುಟ್ಟಿ ಮನೆ ಮಾರಳಿತಾರ. ಏನ ನಡೆದದ ಇನ್ನೇ ನಡೀತದ. ಇದು ಮಡಿಯಪ್ಪ ಪದ್ಯ. ಅವ್ನು ಮಾಡಿದ್ರು. ಮುಂದಿನ ಭವಿಷ್ಯ ಇದ್ದ. ಗೂಳಿಂದ ಗಬ್ಬಾಗುವಂತ ಗೂಳಿಂದ ಗಬ್ಬಾಕೋದು ಹಾಕಲಿ. ಈಗ ಗೂಳಿಂದ ಗಬ್ಬಾಕೋದು ಇಂಜೆಕ್ಷನ್ ಮಾಡಿ ಕಾಂಬದ ಮನೆ ಬಂದವಿಲ್ಲ. ಕಾಂಬದ ಮನೆ ಅವಾಗ ಎಲ್ಲಾರ ಮೇಲೆ ಕಾಂಬ ಇತ್ತು. ಮನೆ ಕಾಂಬ ಇದ್ದು. ಈ ಕಾಂಬದ ಮನೆ ಬಂದವಿಲ್ಲ. ಯಾವ ಆರ್ಸಿಸಿನ ಯೋಚಿಸಿನ ಆ ಮುಂದಾಗುವಂತ ಭವಿಷ್ಯ ಮತ್ತೆ ಹೇಳಿದ್ದೇವೆ. ಕಟ್ಕೊ ಅಂಥ ಅಪ್ಪದ ಜ್ಞಾನ ಇದ್ದ. ಭಾಳ ಜ್ಞಾನ ಇದ್ದಪ್ಪ. ಅದಕ್ಕೆ ಅವ್ರು ಪುರಾಣ ಹಚ್ಚಿರಿ. ಭಾಳ ಶಾಸ್ತ್ರ ಭಾಳ ಚೆನ್ನಾಗಿ ಹೇಳ್ತಾರೆ. ಕೇಳ್ರಿ. ಇಷ್ಟಾಗಿ ಊರಾಗ ಇಷ್ಟ ಬಂದಿದ್ರೇನು? ಊರಾಗ ಇಷ್ಟ ಬಂದಿದ್ರೇನು? ನೋಡಿ 80 ವರ್ಷ ಹಚ್ಚಿರಿ ಪುರಾಣನ. 80 ವರ್ಷ ಹಚ್ಚಿರಿ. ಏನೇನಾಗಿರಿ? ಇನ್ನೂ ಏನಾಗಿಲ್ರಿ. ನಿಮಗೆ ಹಾಕಿವ್ ಅಂತ. ನಿಮಗೆ ಹಾಕಿವ್ರಿ ಅಂತ. ಅದ ಲಿಂಗ ಕಟ್ರಿ, ಲಿಂಗ ಪೂಜೆ ಮಾಡ್ರಿ. ಕಟ್ಕೊ ಮಡಿಯಪ್ಪ ಲಿಂಗ ಕಟ್ಟಿ ಪೂಜೆಗೆ ಎಷ್ಟು ಅಪೇಕ್ಷೆ ಪಟ್ಟ.
ಕೋಟ್ಲಿಲ್ಲ ಕಲಿ ಸಣ್ಣ ಹೋಗಿಂದ ಒಬ್ಬರಿಂದ ಕಳಿಸಿದ ಧ್ಯಾನ ಮಾಡ್ಕೊಂಡು ಎಷ್ಟು ಜ್ಞಾನಿ ಅಂತ ಹಂಗೆ ಲಿಂಗದ ಪ್ರಕಾಶ ಲಿಂಗದ ಜ್ಞಾನ ಲಿಂಗದ ಲಿಂಗದಾಗೈತಿ. ಅದಕ್ಕೆ ನೀವೆಲ್ಲ ಲಿಂಗ ಕಟ್ಟಿ ಲಿಂಗ ಮಾಡಿ ಪುರಾಣ ಹಚ್ಚೋದು ಒಂದು ಮನೆ ಯಾವ ಪದ್ಧತಿ ಜಿದ್ದಿಗೆ ಚಟಕಲ್ಲಿ ಪುರಾಣ ಹಚ್ಚೋದು, ಧರ್ಮ ಜೀವನ ಉಳಿದು ಪುರಾಣ ಹಚ್ಚೋದು. ಅದಕ್ಕಂತ ಅದ್ರಿಂದ ನೀವೆಲ್ಲ ಲಿಂಗ ಕಟ್ಟಿರಿ, ಲಿಂಗ ಪೂಜೆ ಮಾಡಿರಿ. ಕೇಳಿ ಪುರಾಣ ಹೇಗೈತೆ ಎಷ್ಟು ಭಾಳ ಚೆನ್ನಾಗೈತೆ. ಅದ್ಭುತ ಪುರಾಣ ಭಾಳ ಚೆನ್ನಾಗೈತದೆ. ಶರಣ ಬಸಪ್ಪ ಕಾಲಕ್ಕಿದ್ದಾವ ಶರಣ ಬಸಪ್ಪ ಹೋಗಿ ಲಿಂಗ ಕಟ್ಟಿ ಮುಂದಂತ ವರ್ಷ ಕಟ್ಕೊಂಡು ಮಡಿಯಪ್ಪ ಅಷ್ಟು ಜ್ಞಾನಿ ಇದ್ದ. ಅದಕ್ಕಂತ ದೃಷ್ಟಿಯಿಂದ ನಮ್ಮ ಹನ್ನೊಳಗೆ ಸುಮಾರು 79-80 ವರ್ಷದ ಪುರಾಣ ಹಚ್ಚೋದು ಬಂದಿರಿ. ನೀವೆಲ್ಲ ಹಚ್ಚೋದು ಬಂದಿರಿ. ನಾವು ಏನೇನೇವಿ ಹಂಗಾರ ಇದು ಭಾಳ ಮಂದಿ ಲಿಂಗನೇ ಇಲ್ಲ, ಲಿಂಗದ ಪರಿಜ್ಞಾನ ಇಲ್ಲ. ಏನು ಎಣಿತ ಕಾಲ ಕಲ್ಲು ನೇರಳಿಗಿದ್ದ ಜ್ಞಾನದ ಉರುವಾಗ ಬಂದಿದೆ. ಹಂಗಾಬಾರ್ದು. ನಾವೆಲ್ಲ ಒಳ್ಳೆ ದೃಷ್ಟಿ ಇಟ್ಕೊಂಡು ಇಷ್ಟು ವರ್ಷ ಪುರಾಣ ಹಚ್ತೀವಿ. ಲಿಂಗ ಕಟ್ಟ್ರಿ. ಲಿಂಗದ ನಮ್ಮ ಧರ್ಮ ಹೆಂಗೈತಂದ್ರೆ 8ನೇ ತಿಂಗಳ ಗರ್ಭಕ್ಕೆ ಲಿಂಗ ಕಟ್ಟೋದು, 8ನೇ ಗರ್ಭಿಣಿ ಇದ್ದಾಗ ಗರ್ಭಕ್ಕೆ ಲಿಂಗ ಕಟ್ಟೋದು. ನಾವು ಹುಟ್ಟಿದ ಲಿಂಗ ಓದ್ಬೋದು, ಸತ್ತು ಲಿಂಗ ಇಕ್ಕಿರು. ಇಷ್ಟು ಸಿದ್ಧಾಂತ ನಮ್ದೆಲ್ಲ. ಅದಕ್ಕಂತ ದೃಷ್ಟಿಯಿಂದ ಈ ಪುರಾಣ ಒಂದು ಸಿಗೈತಿಪ್ಪ. ಭಾಳ ಒಳ್ಳೆ ಕೆಲಸ ಮಾಡಿರಿ. ನಮ್ಮ ಹನ್ನೊಳಗೆ ಭಕ್ತಿಗೆ ಕೊಡ್ತಿಲ್ಲ. ಪ್ರಾರಂಭಕ್ಕೆ ನೀವು ಬರೋದು ಲೋಕದ ಭಾಳ ಮಂದಿ, ಕೊನೆಗೆ ಅದು 3-4 ದಿವಸದಾಗ ಇಡೀ ಒಂದು ಕೋಡ್ಕೊಂಡು ಅಸಾಧ್ಯವಾಗಿ ಕೆಲಸ ಸಾಧ್ಯ ಮಾಡ್ಕೊಳ್ತಕ್ಕಂಥ ಶಕ್ತಿ ಹನ್ನೊಳಗೈತಿ. ನಮ್ಗೆ ಗೊತ್ತೈತಲ್ಲ, ಎಷ್ಟು ಅಸಾಧ್ಯ ಇರಲಿ ಸಾಧ್ಯ ಮಾಡಿ ನಾಲ್ಕು ಎಲ್ಲ ಮಾಡಿ ಗೆಲ್ಗಿಟ್ಟು ಮಾಡಿ ಚಂದ ಮಾಡಿ ಖುಷಿಬಿಡ್ತೈತವಲ್ಲ ಅಂತ ಶಕ್ತಿ ಊರಾಗೈತಿ. ಭಾಳ ಸಂತೋಷ. ಸಮೀಪ ಹಾಳಾಗಿದ್ದೀವಿ. ಅದು ಸಮೀಪ ಹಾಳಾಗಿ ಮತ್ತು ಸಮೀಪತೆ ಬೇಕು. ಶಾಸ್ತ್ರಿಗಳು ಭಾಳ ಚೆನ್ನಾಗಿ ಹೇಳ್ತಾರೆ. ಹಿಂದೆ ನಮ್ಮ ಮಟ್ಟಕ್ಕೆ ಬಂದರು ಸರಿ ಮ್ಯಾಗೇರಿ ಬಂದಿದ್ರು ಭಾಳ ವರ್ಷ ಆಯ್ತು. ಸಂಗೀತ ನೋಡಿ ತಾವು ಬರ್ಸಕೈತಾರೆ, ತಾವು ಹಾಡ್ತಾರೆ. ತಬರಾಜ್ ಬಂದಾರ, ಚಲೋ ಐತಿ. ಗಾವನ ಶಿಷ್ಯರು ಸಂಗೀತ ಅದು ದ ಮ್ಯೂಸಿಕ್ ಇಸ್ ದ ಹಾರ್ಟ್ ಆಫ್ ಹ್ಯುಮ್ಯಾನಿಸಮ್. ಅದು ಮಾನವೀಯ ಮೌಲ್ಯ. ಸಂಗೀತ ಅದ್ಭುತವಾದ ಶಕ್ತಿ ಐತಿ, ದೊಡ್ಡ ಶಕ್ತಿ ಐತಿ ಸಂಗೀತ ಒಳಗೆ. ಅದು ಪುಟ್ಟರಾಜ ಗವಾಯಿಗಳು ಜನಮಾಂತರು ಹಾಗದು ರಾತ್ರಿ ಹೇಳಿ 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 ಎಂಥ ಸಂಗೀತ ತಾಪಸಂತರು ಅಂತ ತಯಾರಾಗಿದೆ. ನಮ್ಮ ಶಾಸ್ತ್ರಿಗಳು ಭಾಳ ಚೆನ್ನಾಗಿ ಹೇಳ್ತಾರೆ. ಅದು ಸಂಗೀತ ಇರಬೇಕು ಎಲ್ಲರಿಗೆ. ಯಾರಿಗೆ ಸಂಗೀತ ಬಗ್ಗೆ ಅಭಿರುಚಿ ಇಲ್ಲ ಅಂತ ಮುಗಿಸ್ ನಂಬಬಾರ್ದು. ಒಬ್ಬ ಸಂಗೀತ ಮಾಸ್ತರ್ ಇದ್ದ, ಭಾಳ ಹುಚ್ಚಿತ್ತು ಅವ್ರಿಗೆ, ಅತ್ಯಾಸ ಹುಚ್ಚಿತ್ತು ಅವ್ರಿಗೆ. ಮಕ್ಕಳು ಶಾಲೆಗಿಂತ ಮಕ್ಕಳು ಯಾಕೆ ಸಾರ ಅಂತ ಕೇಳ್ಬೇಕು. ಹಾಗೆ ಪಾಠ ಬಿಡ್ತಿದ್ದು ಮಾಸ್ತರ. ಅಷ್ಟು ಸಂಗೀತ ಸುತ್ತ ಅವ್ರಿಗೆ. ಆ ಮಾಸ್ತರ ಊರು ಮನೆ ಕಟ್ಟಿದ್ದವ. ಅಕಸ್ಮಾತ್ ಊರು ಇರ್ತದು ಅಕಸ್ಮಾತ್ ಮನೆ ಬೇಕಿರ್ತದ. ಮನೆಗೆ ಮುಗ್ತಿದ್ದವ. ಮನ್ಯಾಗ ಸಂಗೀತ ಕಲ್ಕೊಂಡು ಮುಗ್ಧವಾಗ ಅಲ್ಲೇ ಇದ್ದ. ಹೋಗಿ ಮಾಸ್ತರ್ ಹೇಳ್ತಿದ್ರು. ಓಡಿ ಬಂದ ತೇಕಂತ ಬಂದ ಹೇಳ್ಬೇಕಂದ್ರೆ ನೆನಪಾತು. ಏನು ಹಂಗೆ ಏನು ಮಾಸ್ತರ್ ಬೆಳಿತಾರಂತ ಸಂಗೀತ ಮಾಡಿದ್ರು. ಹಾಡಿ ಶಾಸ್ತ್ರಿ ಎಷ್ಟೊತ್ತು ಹಾಡಿದವ. ಅದು ಮನೆ ಬೇಕಿತ್ತು, ಸಮೀಪ ಬೇಕಿಲ್ಲ. ಗುರುಗಳೇ 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 ನಿಮ್ಮ ಮನೆಗೆ 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 ಮುಂದೇನು ಹೇಳಬಲ್ಲ. ಅದು ಮನೆ ಬೇಕೈತಿ ಹತ್ತಿಗಿಟ್ಟು ತಟ್ಟಾರೆ. ನಿಮ್ಮ ಮನೆಗೆ 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 ದನನ
ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನರನ ಆ ಮನನ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನರನ ಆ ಅಲ್ಲ ಮನೆ ಬೆಂಕಿ ಎತ್ತಿಗಿಡ್ತಂತ ಹೇಳ್ತಾರೆ ಯಾರು ಏನಾಗಿರು ಮನೆ ಅದು ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ಹಾಡಿ ಶಾಸ್ತ್ರಿಗಳ ನೀವು ಹಾಡಿ ಯಾರ ಹಾಡಿ ನೀವು ದನ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ಬೆಂಕಿ ಹತ್ತಿದೆ ಅಂತ ಹಾಗೆ ಅವನ ಕಪ ಗಡ್ಡಿ ಪಟ್ಟ ಬಡ್ದು ಮಾಸ್ತರ ಹಾಗೆ ಬಡ್ದ ಅಲ್ಲೋ ಕಾಳು ಬಟ್ಟಿ ಮಗನ ಮನೆ ಬೆಂಕಿ ಎತ್ತಾಗ ಹಾಡುತ್ತೇನೆ ನಾನು ಮನೆ ಬೆಂಕಿ ಎತ್ತಾಗ ಹಾಡುತ್ತೇನೆ ಹಂಗೆ ಅಕಸ್ಮಾತ್ ಹಿಂಗೆ ಆದ ಮಗನ ಈಗ ಹೋಗ್ಕೊಂಡು ಬರೋಕೋ ಮಗನ ಅಂತ ಮಾಸ್ತರ ತಪ್ಪಾದ ಇನ್ನೊಂದು ಭಾಗ ಮಾಡ್ತೀನಿ ಗುರುಗಳು ತಪ್ಪಾತ ಅಲ್ಲ ಒಂದು ದಿವಸ ಆ ಒಂದು ಕಾಲದಾಗ ಮಾಸ್ತರ್ ಮಂದಿಗೆ ಶಾಲೆ ಕಲ್ಸೋದು ಮಕ್ಕಳು ಹೇಳಿದ್ರು ಆ ಸಂಗೀತ ಮಾಸ್ತರ್ ಬರೀ 9 ಹೆಣ್ಣಿದ್ದು 9 ಹೆಣ್ಣಿದ್ವು 15 ಗಂಟು ಹುಟ್ಟಿತು ಮತ್ತೆ ಇದ ಪುಣ್ಯಾತ್ಮ ಕಳಿಸಿದ್ರು ಹೋಗಪ್ಪ ಮಾಸ್ತರ್ ಸುದ್ದಿ ಮಾಡಿ ಪುಣ್ಯಾತ್ಮ ಕಳಿಸಿದ್ರು ಒಂದು ನಮೂನಿ ಇದ್ದವ ನಾ ಮಾಡಿದಾಗ ಶಾಲೆ ಬಂದಲ್ಲ ದಾಟಾ ಬಾ ದಾಟಾ ದಾಟಾ ಬಾ ಡಾ ಬಾ ಅಂತ ಅದೊಂದಿದ್ದವ ಅದೊಂದಿದ್ದಾನೆ ನಾವು ಆ ಬಂದಿ ಎತ್ಕೊಂತ ಮನ ಅಂತಾಗಿದ್ದವನು ಸಂಗೀತ ಕಲಿಯವ ಹೀಗಾಗಿ ಮಾಸ್ತರ್ ನಮ್ಮ ಮನೆಗೆ ಏನ್ರ ಆದ್ರೆ ಹೀಗೆ ಮಾಡಿ ಕೂತ್ ಬಾ ಅಂತ ಹೇಳ್ತದ 9 ಹೆಣ್ಮಗ ಒಂದು ಗಂಡು ಹುಟ್ಟಿದ್ದೆ ಹೋಗಿ ಹೇಳಿ ಬರಪ್ಪ ದೊಡ್ಡ ಮನುಷ್ಯ ನಾವನ್ನ ಕಳಿಸಿದ್ರು ಬಂದ ಬೇಸ್ ಹೋಯ್ಕೊಟ್ಟು ಬಂದು ಏನಂದ ನೀನು ಗಂಡು ಹುಟ್ಟಿದ್ದು ನಿಮ್ಮ ಗಂಡು ಹುಟ್ಟಿದ್ದು ನಿಮ್ಮ ಗಂಡು ಹುಟ್ಟಿದ್ದು ಎಂಥ ಜೋಡ ಅದು ಪುಣ್ಯಾತ್ಮ ಅಂದವ ನೀ ಅಂಥ ಜೋಡ ನಮ್ಗೆ ಅಂದವ ಆದರೆ 9 ಹೆಣ್ಣಿನ ಒಂದು ಗಂಡು ಹುಟ್ಟಿದ ಮಗನ ಒಂದು ಬಂಡಿ ತಗೋಬೇಕಪ್ಪ ಒಂದು ಟ್ಯಾಗಿ ನೀರು ತೊಗೋಬೇಕು ಒಂದು ಕ್ವಿಂಟಲ್ ಪಿಡೆ ಹಂಚಿ ಒಂದು ಬರ್ಬೇಕು ಮಗನ ಅಂತ ತಪ್ಪಾದ ಗುಡ್ಬೇಕು ತಪ್ಪಾದ ಮಗ ಮಾಡ್ತಾನೆ ಅಂದ ಮತ್ತೆ 6 ತಿಂಗಳ ಆ ಮಾಸ್ತರ್ ತಾಯಿ 90 ವರ್ಷ ಮುದುಕಿ ಒಟ್ಟಕ್ಕಂತ ಮಗ ಒಂದು ಬಂಡಿ ತಗೊಂಡ ಒಂದು ಟ್ಯಾಕಿ ನೀರು ಇಟ್ಕೊಂಡ ಒಂದು ಕ್ವಿಂಟಲ್ ಬೆಳೆ ಹಂಚಿ ಗೊತ್ತು ಬರ್ತಿದ್ದ ಮಾಸ್ತರ್ ಸಾಲಿ ಬಿಟ್ಟಿತ್ತು ಮನೆಗೆ ಹೊಟ್ಟಿದ್ದೀವ ಮತ್ತೆ ನಮ್ಮನ್ನು ಸಂತೋಷ ಮಾಡಬಂದ ನಿಮ್ಮವು ಸತ್ತ ಅಂತ ಇದ್ದ ಹೊತ್ತಿಗೊದಗದ ಮಾತು 10 ಸಾವಿರ ವ್ಯರ್ಥ ಕತ್ತೆ ಕೂಗಿದರೆ ಪದ ಉಂಟು ಬರೀ ಮಾತು ಕತ್ತೆಗೂ ಕಷ್ಟ ಸರ್ವಜ್ಞ ಸಮಯ ಪ್ರಜ್ಞೆ ಬೇಕು ನಮಗೆಲ್ಲ ಸಮಯ ಪ್ರಜ್ಞೆ ಬೇಕು ಅದರಿಂದ ಏನು ಮಾಡಕ್ಕೆ ಹೋಗ್ಬಾರ್ದು ಅದಕ್ಕಂತ ದೃಷ್ಟಿಯಿಂದ ಟೈಮ್ ಭಾಳ ನಾನು ಎಲ್ಲೆಲ್ಲೋ 3-4 ಕಾಲಕ್ಕೆ ಹೋಗಿ ದಡ್ಕೊಂಡು ನಾನು ಬರಬಾರ್ದು ಮಾಡಿದ್ದೆ ನಮ್ಮ ಡಾಕ್ಟರ್ ಫೋನ್ ಮಾಡಿದೆ ಮತ್ತೆ ನಮ್ಮ ಇನ್ನೊಬ್ಬ ಯಾರೋ ಫೋನ್ ಮಾಡಿದ್ರು ಇವತ್ತು ಪುಣ್ಯಾತ್ಮ ಒಬ್ಬ ಫೋನ್ ಮಾಡಿದ ಈ ಡಾಕ್ಟರ್ ಫೋನ್ ಮಾಡಿದ ನಾನು ಆಡಿದ ಬರ್ತೀನಿ ಮಾರ ಅಂದೆ ಬಂದು ಬರ್ಬೇಕು ಬಿಡೋದು ಮತ್ತು ನಿಮ್ಮ ಮಂಜಿಗೆ ಬಾಳಪ್ಪ ನಮಗೆ ನಿಮ್ಮ ಮಂಜಿಗೆ ಬಾಳ ನಮ್ಗೆ ಅದಕ್ಕೆ ಹೊಟ್ಕೊಂಡು ಬಂದೆ ಅಲ್ಲಿಂದ ಬಂದೆ ಭಾಳ ಕಾಪುರ ಸೇರಿದ್ರು ರಜೆಗಿದ್ದೆ ನಾನು ಅಲ್ಲಿಂದ ಬಂದೆ ಭಾಳ ಸಂತೋಷ ಬರಪ್ಪ ಪುರಾಣ ಭಾಳ ಚೆನ್ನಾಗೈತದು ಅದ್ಭುತ ಪುರಾಣ ಇದ್ದದು ಇವತ್ತಿದ್ದು ಹೇಳ್ತಿದ್ದು ಕತ್ತಿನ ಪುರಾಣ ಕತ್ತಿನ ಟೈಮ್ ಮಾಡಿ ಊಟ ನಾನು ಮತ್ತೆ ಮುಂದೆ ಶಾಸ್ತ್ರಿ ಊಟ ನಾನು ಹೇಳಿದ್ರು ಅದಕ್ಕೆ ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿ ಹೇಳ್ತಾರೆ ಅವರು ಪುರಾಣ ಕೇಳ್ರಿ ಪುರಾಣ ಭಾಳ ಚೆನ್ನಾಗೈತಿ ಮಡುವಾಗ ಪವಾಡಿ ಎಂಥ ಪವಾಡಿ ಅದ್ಭುತ ಪವಾಡೋದು ಕೇಳಿ ಚೆನ್ನಾಗಿ ಮಾಡಿಪ್ಪ ಒಳ್ಳೇದಾಗಲಿ ನಾವು 3 ಜನ ವರ್ಷ ಭಾಳ ವರ್ಷ ಪುರಾಣ ಹೆಚ್ಚು ಬಂದಿರಿ ಅದಕ್ಕೆ ಇವ್ರಿಗೆ ಮಳೆ ಬೆಳೆ ಚೆನ್ನಾಗಲಿ ಚುನಾಗಲಿ ಒಂದು ಭಾವೈಕ್ಯತೆ ಬರಲಿ ಊರಾಗ ಅವ ಬೇಡ ಇವ ಬೇಡ ಅದು ಬೇಡ ಇದು ಬೇಡ ಚಾಯ್ ಬೇಡ ಊರಾಗಿದ್ದಾರೆ ಅಂತ ನಮ್ಮವ್ರು ಬಸವ ತತ್ವ ಬಸವ ಸಿದ್ಧಾಂತ ಅಂದ್ರೆ ಅದು ಜಾತಿನೇ ಇಲ್ಲ ಧರ್ಮದ ಜಾತಿನೇ ಇಲ್ಲ ದೇವ್ರು ಯಾವ ಜಾತಿಯವ ದೇವ್ರು ಯಾವ ಜಾತಿಯವ ಅಂದೆ ಧರ್ಮ ಯಾವ ಜಾತಿದು ದೇವ್ರು ಯಾವ ಜಾತಿಯವ
ಅದಕ್ಕೆ ಊರಾಗ ಎಲ್ಲ ಸಮಾಜ ಒಂದ ಬೇರೆ ಯಾರು ಇಲ್ಲ ಇಲ್ಲಿದೆ, ಎಲ್ಲ ನಮ್ಮವರ. ಬಸವಣ್ಣ ಅಂತ ಹೇಳಿದ, ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವೆನಿಸಿದ್ದಯ್ಯ, ಕೂಡದ ಸಂಘದ ಮನೆ ಮಗನೆನಿಸಿದ್ದು. ಎಲ್ಲ ನಮ್ಮವರ. ಆ ಜಾತಿ ಬಾರಿ, ಈ ಜಾತಿ ತರಬಾರಿ. ಜಾತಿ ಅಂದ್ರೆ ವಿಷ, ಧರ್ಮ ಅಂದ್ರೆ ಅಮೃತ. ಅದಕ್ಕೆ ಜಾತಿ ಬಂದು ಪೂಚು ಪ್ರಜ್ಞಾನ ಪೂಚಲು. ಜಾತಿ ಅಂತ ಎಲ್ಲಿ ಜಾತಿ ಮಹತ್ವ ಕೊಟ್ಟಿಲ್ಲ. ಅದಕ್ಕೆ ಅಂತ ದೃಷ್ಟಿಯಿಂದ ಒಳ್ಳೆ ಕೆಲಸ ಮಾಡಿ ಚಲೋ ಮಾಡಿ ನಾವು ಸರ್ವಾಗಿ ಸುಂದರವಾಗಿ ಗುಡಿ ಕಟ್ಟಿರಿ, ನಾವು ಮಠ ಕಟ್ಟಿರಿ, ಚಂದ ಮಾಡಿ. ಆ ಮಠ ಚಂದ ಕಟ್ಟಿ ಆ ಮಠನೀಗ ಕುರಿ ಹೆಟ್ಟಿ ಮಾಡ್ಯಾರ. ಕುರಿ ಹೆಟ್ಟಿನಿ ಅಲ್ಲ, ನೀವು ವಂಶಕ್ಕೆ ಈ ಊರಾಗ ವಂಶಕ್ಕೆ ಹೋಯ್ತಿಲ್ಲ ಅಂತ ಜನಗಳಿಗೆ 20 ಮಂದಿ ಅರ್ಧ ತಪಸ್ ಮಾಡಿ ಜಾಗ ಅದು. ನಿಮ್ಗೆ ಒಬ್ಬರಿಗೆ ಜ್ಞಾನ ಬೇಕಲ್ಲ. ಆ ಕುರಿ ಹೆಟ್ಟಿ ಮಾಡಿ ಮಗ ಮಠದಾಗ ಚೋಳ ಮಗ ಕುರಿ ಹೆಟ್ಟಿ ಮಾಡಿ ಮಠ. ನೀವು ಕತ್ತಿ ಕಾಯ್ತಾರೆ ಮಗನ ಮಕ್ಕಳು ಉಸುರು, ನೀವು ಕತ್ತಿ ಕಾಯ್ತಾರೆ ಊರಾಗ ಒಂದು ಆಗಲಿ ಒಡ್ಸ್ಬೇಕಿಲ್ಲ. ಗೊತ್ತಾಗುತ್ತೆ ನಿಮ್ಗೆಲ್ಲ. ಹಾಂ ಯಾವಾಗ 4 ದಿವಸ ಆಯ್ತು ಸತ್ಯಾಗಿ. ಹಾಂ ಯಾತ್ರ ಮಠ ಹೇಗಿರ್ಬೇಕು, ಗುಡಿ ಹಂಗಿರ್ಬೇಕಲ್ಲ. ಅವು ತಪಸ್ಸುಗಳು ಮಠ ಅದು 20 ಮಂದಿ ತಪಸ್ಸು ಮಾಡಿದಾಗ ಅದು ಹೆಂಗಿರ್ಬೇಕು, ಪೂಜನೆ ಸ್ಥಾನವಾಗಿರ್ಬೇಕು. ಕುರಿ ಹೆಚ್ಚು ಮಾಡ್ಕೊಂಡು ಕೂತ್ರೆ ಮಠ ಹೇಗಾಗದು? ಯಾತ್ರಿರ್ಬೇಕ್ರಪ್ಪ. ನಾಳೆ ಊರಿಗೆ ಪೀಡ ಹತ್ತಬಾರ್ದು. ಹಂಗೆ ಊರಿಗೆ ಪೀಡ ಹತ್ತಬಾರ್ದು. ಊರು ಒಳ್ಳೇದಾಗಬೇಕು, ಊರಿಗೆ ಚಲೋ ಆಗ್ಬೇಕು. ಇಷ್ಟೆಲ್ಲ ಹಚ್ಚೋದು ಉದ್ದೇಶ ನಮ್ಮ ಊರಾಗಿದ್ದ ಎಲ್ಲ ಜನಗಳಿಗೆ, ಎಲ್ಲ ಸಮಾಜಕ್ಕೆ ಎಲ್ಲರಿಗೂ ಒಳ್ಳೇದವು. ಅದಕ್ಕೆ ನಾವು ಪುರಾಣ ಕೂತು ಉದ್ದೇಶ. ಅದಕ್ಕೆ ಜಾತ್ರೆ ಮಾಡೋದು. ಅದಕ್ಕೆ ಜಾತ್ರೆ ಅಂದ್ರೇನು? ನಮ್ಮ ಹುಟ್ಟಿದ ನರಿ ಜಾತ್ರೆ. ನಾವೆಲ್ಲರೂ ಜಾತ್ರೆ, ನಿಮ್ಗೆ ಎಲ್ಲರೂ ಒಂದಿಷ್ಟು ಜಾತ್ರೆ ಐತೆ. ಆ ಜಾತ್ರೆ ನೋಡಿದ್ರೆ ನಾಡಿಗೆ, ಸಮಾಜಕ್ಕೆ, ದೇಶಕ್ಕೆ, ಧರ್ಮಕ್ಕೆ ಏನು ಮಾಡಿದ್ರು ದೇವ್ರು ಹೇಳಕ್ಕಾಗ ಬೇಕಲ್ಲ, ಹೇಳಕ್ ನಾವೆಲ್ಲ. ಅದಕ್ಕೆ ಬಸವಣ್ಣ ಏನು ಹೇಳ್ತಾನಂದ್ರೆ, ಮತ್ತೆ ಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ಹೌದಾಗಬೇಕು. ಜನಕ್ಕೆ ಬೇಕಾಗಿದ್ವಿ, ದೇವ್ರು ಬೇಕಂತ ವ್ಯಕ್ತಿ. ಈ ಜನಗಳಿಗೆ ಬೇಡಾಗಿದ್ವಿ, ದೇವ್ರು ಬೇಡಂತ ವ್ಯಕ್ತಿ ಅವ. ಅದಕ್ಕೆ ನಾವೆಲ್ಲ ಬೇಕಾದ ವ್ಯಕ್ತಿ ಕೆಲಸ ಮಾಡಬೇಕು. ನಾಡಿಗೆ, ಸಮಾಜಕ್ಕೆ, ಜನಕ್ಕೆ ಬೇಕಾದ ಕೆಲಸ ಮಾಡಿದ್ರೆ ಹೌದಪ್ಪ ಒಳ್ಳೆ ಕೆಲಸ ತಿಳ್ಕೊಂಡು ದೇವ್ರನ್ನ ಅಭಿಗೊತ್ತಾರೆ. ತೊಟ್ಟಾಗಿ ಹೊತ್ಕೊಂಡು ಹೋಗೋ ಮುಂದೆ ಅವ್ರು ಸ್ವರ್ಗಕ್ಕೆ ಹೋದ ನರ್ಕಕ್ಕೆ ಹೋದ ಯಾರಿಗೆ ಗೊತ್ತು? ಯಾರು ಸ್ವರ್ಗಕ್ಕೆ ಹೋಗಿದ್ರೆ, ನರ್ಕಕ್ಕೆ ಹೋಗಿದ್ರೆ ನೋಡೇ ಇಲ್ಲ. ನಾವು ಹೇಳ್ತೀವಿ, ಶಾಸ್ತ್ರಿ ಎಲ್ಲರೂ ಹೇಳ್ತೀವಿ. ಯಾರು ನೋಡ್ಯಾರ? ಸತ್ತಾಗಿ ಹೊತ್ಕೊಂಡು ಹೋಗೋ ಮುಂದೆ ಜನ ಏನಪ್ಪ ಎಂಥ ವ್ಯಕ್ತಿ ಇದ್ದ, ನಾವು 3 ವರ್ಷ ತೆಗೆದಂಗಾದ್ರು, ನಾವು 3 ದೀಪ ತೆಗೆದು ಜನ ಅದು ಹೋಗಿ ಹೋಗಿದ್ರೆ ಅವನ ಕೈಲಾಸ ಹಾದ ಅಂತ. ಇದ್ರ ಬಾಳೆ ಮಣ್ಣು ಹಾಕಿ ಚೂಟಿಕ್ರಿ ಸತ್ತು ತಣ್ಣಗಾಟಬೇಕು ಬಂದ್ರೆ ಅವನ ನರ್ಕ ಇಷ್ಟ ಇದ್ದಾರೆ. ಸ್ವರ್ಗ ಸರ್ಕಾರ ಜನಗಳು ಹೇಳ್ತಾರಲ್ಲ. ಅದಕ್ಕೆ ದೃಷ್ಟಿಯಿಂದ ಭಾಳ ವರ್ಷದಿಂದ ನಮ್ಮ ಹಣ್ಣೊಳಗೆ ಈ ಕಾರ್ಯಕ್ರಮ ಮಾಡಿ ಕುಂತು ಬಂದಿರಿ. ಎಲ್ಲ ಒಕ್ಕಟ್ಟೆ ಮಾಡ್ತೀರಿ. ಒಕ್ಕಟ್ಟೆ ಚಲೋ ಐತಿ, ಚೆನ್ನಾಗಿ. ಈಗ ಜನಕ್ಕೆ ಪ್ರಾರಂಭ ಇವು. ಮತ್ತೆ ದಿವಸ ಭಾಳ ಮಂದಿಗೆ ಗೊತ್ತೈತಿ ಪುರಾಣ. ಅದಕ್ಕೆ ಭಾಳ ಮಂದಿ ಬಂದಿಲ್ಲ, ನಾಯಿಂದ ಬರ್ತಾರ. ಅದಕ್ಕೆ ಕೊನೆಗೆ 4 ದಿವಸ ಇದ್ದಾಗ ಎಲ್ಲ ಮಂದಿ ಕುಡ್ಕೊಂಡು ಶ್ರೇಷ್ಠ ಒಂದು ಕೆಲಸ ಮಾಡಿ, ಒಳ್ಳೆ ಕೆಲಸ ಮಾಡಿ ಈ ನಾಡಿನೊಳಗೆ ಅತಿ ಶ್ರೇಷ್ಠ ಪುರಾಣ ಮಂಗಲ ಯಾರು ಮಾಡ್ತಂದ್ರೆ ಹನುಮಾನ್ ಮಾಡ್ತಿರ್ತಕ್ಕಂಥ ಪ್ರತೀತಿ ಸುತ್ತ ಹೆಚ್ಚಾಗೈತಿ. ಅದಕ್ಕಂತ ದೃಷ್ಟಿಯಿಂದ ಒಳ್ಳೆ ಕೆಲಸ ಮಾಡಿರಿ. ನಾಯಿಂದ ಎಲ್ಲರೂ ಬರ್ರಿ. ಏನೋ ತಂಗಿ ನಾಯಿಂದ ಎಲ್ಲ ಮಂದಿ ಕರ್ಕೊಂಬರ್ರಿ. ಕಿವಿ ಅದವರ ಕಿವಿ ಹೇಳ್ತಿಬಿಡ್ತಂದ್ರೆ ಅಲ್ಲಿ ಕುಂತ ಕೇಳಿ ಫಲ ಬರೋದಿಲ್ಲ. ಇದೇ ಕುಂತ ಕೇಳ್ಬೇಕು, ಅದ್ರ ಫಲ ಬರ್ತೀವಿ ಇವಾಗ. ಅದಕ್ಕೆ ನಾಯಕ ವಿಶೇಷ ಬರ್ರಿ. ನಮ್ಮ ಹಿರಿಯರು, ಯಜಮಾನರು, ನಮ್ಮ ಹೆಣ್ಣುಮಕ್ಕಳು ಎಲ್ಲರೂ ಬಂದು ಕೇಳ್ರಿ. ಒಳ್ಳೇದಾಗಿ. ಪುರಾಣ ಭಾಳ ಚೆನ್ನಾಗೈತದು. ಅದ್ಭುತ ಪುರಾಣ ಅದು, ಅದ್ಭುತ ಪುರಾಣ. ಮತ್ತು ಪುರಾಣ ಕೇಳಿ ಒಳ್ಳೇದಾಗಲಿ. ಕಟ್ಕೋ ಮಳವಲೇಶ, ಸಿದ್ದರಾಮೇಶ, ಸಣ್ಣ ವಿಶೇಷ, ಮಹಂತೇಶ್ ಎಲ್ಲ ಸದ್ಬುದ್ಧಿ ಕಾಪಾಡಿ ಮತ್ತೊಮ್ಮೆ ಶುಭದ ಹಾರೈಸಿ ನನ್ನ ಮಾತು.